కేంద్ర బడ్జెట్పై మాట్లాడుతున్న సమయంలో కార్మిక శాఖ మంత్రి సంతోష్ లాడ్ సవితా సమాజానికి సంబంధించిన అవమానకర పదం ఉపయోగించారని ఆరోపిస్తూ బళ్ళారి జిల్లా సవితా సమాజ నాయకులు తీవ్ర ఆగ్రహం వ్యక్తం చేశారు. బళ్ళారి జిల్లా కలెక్టర్ కార్యాలయం ఎదుట సమావేశమైన వారు ఈ వ్యాఖ్యలు సమాజ గౌరవానికి భంగం కలిగించాయని పేర్కొంటూ మంత్రి ప్రజా సమక్షంలో క్షమాపణ చెప్పాలని డిమాండ్ చేశారు. ఈ విషయమై ముఖ్యమంత్రి సిద్ధరామయ్యకు తహసీల్దార్ ద్వారా వినతి పత్రం సమర్పించామని తెలిపారు. మంత్రి వెంటనే క్షమాపణ చెప్పకపోతే రాష్ట్ర వ్యాప్తంగా ఉద్యమం చేపడతామని హెచ్చరించారు. బాధ్యతాయుతమైన పదవుల్లో ఉన్నవారు సమాజాన్నైనా అవమానిస్తే కఠిన చట్టపరమైన చర్యలు తీసుకోవాలని ప్రభుత్వాన్ని కోరారు. ಮುಖ್ಯಮಂತ್ರಿಗಳು ವಿಧಾನಸೌಧ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಇವರ ಮುಖಾಂತರ ಮಾನ್ಯರೇ ವಿಷಯ ವಿಧಾನಸಭೆಯ ಸದಸ್ಯರು ಶ್ರೀ ಸಂತೋಷ್ ಲಾಡ್ ಅವರು ಸವಿತಾ ಸಮಾಜದ ನಿಷೇಧಿತ ಪದ ಬಳಕೆ ಮಾಡಿರುವ ಕುರಿತು ವಿಧಾನಸಭೆಯ ಸದಸ್ಯರು ಶ್ರೀ ಸಂತೋಷ್ ಲಾಡ್ ಅವರು ವಿಧಾನಸಭಾ ಆವರಣದಲ್ಲಿ ದಿನಾಂಕ 2/2/26ರಂದು ಅಧಿವೇಶನದ ಸಮಯದಲ್ಲಿ ಮಾಧ್ಯಮಗಳ ಮುಂದೆ ಸವಿತಾ ಸಮಾಜದ ನಿಷೇಧಿತ ಪದ ಬಳಕೆ ಮಾಡಿರುವುದು ಅತ್ಯಂತ ಹಾಸ್ಯಾಸ್ಪದ ಸಂಗತಿಯಾಗಿರುತ್ತದೆ. ಅವರು ಕೇಂದ್ರ ಸರ್ಕಾರದ ಬಜೆಟ್ನ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುತ್ತಾ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿರುತ್ತಾರೆ. ಪ್ರಜಾಪ್ರಭುತ್ವದ ಇಂತಹ ಸಂದರ್ಭದಲ್ಲಿಯೂ ಸಹ ನಮ್ಮ ಸಮಾಜದ ವಿರುದ್ಧ ಇನ್ನೂ ಜಾತಿ ನಿಂದನೆ ಮಾಡುತ್ತಿರುವುದು ಕಂಡಾಗ ಇನ್ನೂ ಕೀಳಮಟ್ಟದಲ್ಲಿ ನಮ್ಮ ಸಮಾಜವನ್ನು ನೋಡುತ್ತಿರುವುದು ಅತಿವಾಗಿ ನೋವನ್ನುಂಟು ಮಾಡಿದ ಜಾತಿ ನಿಂದನೆ ಪದವನ್ನು ನಿಷೇಧಿಸಿ ದಶಮಾನೋತ್ಸವ ಕಾಣುತ್ತಿದ್ದರೂ ನಮ್ಮ ಮೇಲೆ ಇಂತಹ ಘಟನೆಗಳು ನಡೆಯುತ್ತಿರುವುದು ಅತ್ಯಂತ ಹೀನಾಯ ಸಂಗತಿಯಾಗಿದೆ. ತಲತಲಾಂತರದಿಂದಲೂ ಕ್ಷೌರಿಕ ವೃತ್ತಿ ಮಾಡುತ್ತಾ ಬರುತ್ತಿರುವ ನಾವಯವರೊಂದಿಗೆ ವಾದ್ಯ ಮತ್ತು ಬ್ಯಾಂಡ್ ನಾಟಿ ವಾದ್ಯ ಪದ್ಧತಿ ಮಾಡುತ್ತಾ ಬಂದಿರುವ ಎಲ್ಲ ಜಾತಿ ಜನಾಂಗದವರಿಗೂ ಸಾಮಾಜಿಕ ಸೇವೆ ಸಲ್ಲಿಸುತ್ತಾ ಬಂದಿರುವುದು ವೃತ್ತಿನಿರತ ಕ್ಷೌರಿಕ ಜನಾಂಗ ನಿರಂತರವಾಗಿ ಜಾತಿ ನಿಂದನೆ ಶೋಷಣೆಗೊಳಿಸುತ್ತಲೇ ಬಂದಿದೆ. ಶತಶತಮಾನಗಳಿಂದ ಕುಲಕುಸುಬು ಮಾಡುವುದು ನಮ್ಮ ಕರ್ತವ್ಯ. ಸಮಾಜದ ಸುಧಾರಣೆಯಲ್ಲಿ ನಮ್ಮದು ಒಂದು ಪಾಲು ಎಂಬುವಂತೆ ಮಾಡಿಕೊಂಡು ಬಂದಂತಹ ಸವಿತಾ ಸಮಾಜ ಹಾಗೂ ಈ ಕಸುಬು ನಮ್ಮ ಕರ್ತವ್ಯವನ್ನು ಭಾವಿಸಿ ದುಡಿಯುತ್ತಿದ್ದೇವೆ. ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಜಾತಿ ನಿಂದನೆ ಮಾಡುವ ಘಟನೆಗಳು ಹೆಚ್ಚಾಗುತ್ತಿರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಈ ಹಿಂದೆಯೇ ಸಹ ಹಲವಾರು ಜನಪ್ರತಿನಿಧಿಗಳು ನಮ್ಮ ಸಮಾಜದ ಜಾತಿ ನಿಂದನೆ ಪದ ಬಳಸಿದ ಸಂದರ್ಭದಲ್ಲಿಯೂ ಸಹ ಹಲವಾರು ಬಾರಿ ಹೋರಾಟ ಮಾಡುತ್ತಾ